ಸೊ ನಮಸ್ತೆ ವೀಕ್ಷಕರೇ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಮಿಡಲ್ ಕ್ಲಾಸ್. ಸೊ ಮಿಡಲ್ ಕ್ಲಾಸ್ ಅನ್ನೋದು ಒಂಥರ ಶಾಪ, ಇದೊಂಥರ ಹಣೆಪಟ್ಟಿ. ಸೊ ಚಿಕ್ಕ ವಯಸ್ಸಿನ ನಾವು ಹುಟ್ಟನೆ ಮಿಡಲ್ ಕ್ಲಾಸ್ ಆಗಿಬಿಡ್ತೀವಿ. ಒಂದು ಕಾರ್ ತಗೊಳಕ್ಕಾಗಲ್ಲ, ಒಂದು ಬೈಕ್ ತಗೊಳಕ್ಕಾಗಲ್ಲ, ಒಂದು ಮನೆ ತಗೊಳಕ್ಕಾಗಲ್ಲ. ಸೊ ವಿಲ ಒದ್ದಾಡ್ತೀವಿ. ಅಲ್ಟಿಮೇಟ್ಲಿ ಏನೋ ಒಂದು ತಗೊಳಕ್ ಹೋಗ್ತೀವಿ, ಅದು ತಗೊಳ್ಳೋದ್ರಿಂದ ಇನ್ನೂ ಏಟ್ ಬೀಳುತ್ತೆ. ನಾವು ಇಡೀ ಫ್ಯಾಮಿಲಿ ಸೇರಿ 50,000 ದುಡಿತಾ ಇದಾರೆ ಅಂದ್ರೆ ಮಿಡಲ್ ಕ್ಲಾಸ್ ಅಲ್ಲ, ಲೋವರ್ ಮಿಡಲ್ ಕ್ಲಾಸ್. ಅವರು ತುಂಬಾ ಬಡತನದಲ್ಲಿದ್ದಾರೆ. ಅವರು ಬಡತನದಲ್ಲಿರೋರು ಐಫೋನ್ ನ ಅಪೇಕ್ಷೆ ಮಾಡೋದು ಸಹ ಅಪರಾಧ. ನನ್ನ ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ, ಅದರಲ್ಲಿ ಒಬ್ಬನೇ ಅರ್ನಿಂಗ್, ನಾನು ಒಬ್ಬನೇ ಅರ್ನಿಂಗ್. 3 ಜನ ಏನು ಅರ್ನಿಂಗ್ ಇಲ್ಲ, ಸುಮ್ಮನೆ ಇದ್ದಾರೆ ಮನೇಲಿ. ಯಾರು ನನ್ನ ಮಾತಿಂದ ಬೇಜಾರು ಮಾಡ್ಕೋಬೇಡಿ. ಎಷ್ಟೋ ಜನಕ್ಕೆ ನಾನು ಮಿಡಲ್ ಕ್ಲಾಸು ಅಂತಾರೆ. ನನಗೊಂದು ಸ್ವಂತ ಮನೆ ಬೇಕು, ಅದು ಬೆಂಗಳೂರಿನಲ್ಲಿ ಬೇಕು ಅಂತ ಒಂದು ಆಸೆ ಇರುತ್ತೆ. ಅವ್ರ ಲೈಫಲ್ಲಿ ಯಾಕೆ ಬೆಳೀತಾ ಇಲ್ಲ, ಪ್ರತಿಯೊಂದು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ, ಬನ್ನಿ. ಸೊ ನಮಸ್ತೆ ವೀಕ್ಷಕರೇ. ಸೊ ನೀವೇನಾದ್ರು ಮಿಡಲ್ ಕ್ಲಾಸ್ ಆಗಿದ್ದೀರಾ? ಸೊ ಡೆಫಿನೆಟ್ಲಿ ಈ ವಿಡಿಯೋ ನೋಡಿ ನೀವು ಯಾವ ರೀತಿ ಶ್ರೀಮಂತರಾಗೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಮಿಡಲ್ ಕ್ಲಾಸ್ ಅನ್ನೋದು ಒಂಥರ ಶಾಪ, ಇದೊಂಥರ ಹಣೆಪಟ್ಟಿ. ಸೊ ಚಿಕ್ಕ ವಯಸ್ಸಿನ ನಾವು ಹುಟ್ಟನೆ ಮಿಡಲ್ ಕ್ಲಾಸ್ ಆಗಿಬಿಡ್ತೀವಿ. ಮಿಡಲ್ ಕ್ಲಾಸ್ ಆಗಿ ಕಷ್ಟಗಳನ್ನು ಅನುಭವಿಸ್ತೀವಿ. ಒಂದು ಕಾರ್ ತಗೊಳಕ್ಕಾಗಲ್ಲ, ಒಂದು ಬೈಕ್ ತಗೊಳಕ್ಕಾಗಲ್ಲ, ಒಂದು ಮನೆ ತಗೊಳಕ್ಕಾಗಲ್ಲ. ಸೊ ವಿಲ ಒದ್ದಾಡ್ತೀವಿ. ಸೊ ಅಲ್ಟಿಮೇಟ್ಲಿ ಏನೋ ಒಂದು ತಗೊಳಕ್ ಹೋಗ್ತೀವಿ, ಅದು ತಗೊಳ್ಳೋದ್ರಿಂದ ಇನ್ನೂ ಏಟ್ ಬೀಳುತ್ತೆ ನಮಗೆ. ಸೊ ಏನೇನೆಲ್ಲ ಒಂದು ಮಿಡಲ್ ಕ್ಲಾಸ್ ಜನಗಳು ಮಾಡುವ ತಪ್ಪುಗಳೇನು ಅಂತ ತಿಳ್ಕೊಳ್ಳೋಣ. ಮೋಸ್ಟ್ ಆಫ್ ದ ಮಿಡಲ್ ಕ್ಲಾಸ್ಗೆ ಆಸೆ ಇರೋದೆ ನನಗೊಂದು ಸ್ವಂತ ಮನೆ ಬೇಕು, ಅದು ಬೆಂಗಳೂರಿನಲ್ಲಿ ಬೇಕು ಅಂತ ಒಂದು ಆಸೆ ಇರುತ್ತೆ. 30-40 ಬೆಂಗಳೂರಿನಲ್ಲಿ ಬೇಕು ಅಂತ ಆಸೆ ಇರುತ್ತೆ. ಇದಕ್ಕೋಸ್ಕರ ಸಿಕ್ಕಾಪಟ್ಟೆ ತ್ಯಾಗ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಟೈಮ್ನ ಸ್ಪೆಂಡ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಒಂದು ಕಾರ್ ತಗೋಬೇಕು, ಒಂದು ಮನೆ ತಗೋಬೇಕು, ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ನಮ್ಮ ಸಮಾಜದಲ್ಲಿ ಎಜುಕೇಷನ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರ್ಯಾಪ್. ಸೊ ಎಜುಕೇಷನ್ಗೋಸ್ಕರ ಪೇರೆಂಟ್ಸು ಸಿಕ್ಕಾಪಟ್ಟೆ ಸಾಲ ಮಾಡಿ ಮಕ್ಕಳನ್ನ ದೊಡ್ಡ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ಸೊ ಅಲ್ಟಿಮೇಟ್ಲಿ ಮಕ್ಕಳ ಎಜುಕೇಷನ್ಗೋಸ್ಕರ ಸಿಕ್ಕಾಪಟ್ಟೆ ಸಾಲನೂ ಮಾಡ್ತಾರೆ. ಇದು ಒಂದು ಕಡೆ. ಆದರೆ ಮಿಡಲ್ ಕ್ಲಾಸ್ ಟ್ರ್ಯಾಪ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಟ್ರ್ಯಾಪ್ ಬಂದು ಕಾರ್. ಸೊ ಎಲ್ಲರಿಗೂ ಕಾರ್ ಬೇಕು ಅಂತ ಇರ್ತಾರೆ. ಸೊ ಕಾರನ್ನು ಸಾಲ ಮಾಡಿ ಕಾರ್ ತಗೊಳ್ತಾರೆ. ಇಲ್ಲೂ ಸಹ ಟ್ರ್ಯಾಪ್ ಆಗ್ತಾರೆ ಮಿಡಲ್ ಕ್ಲಾಸ್ ಜನ. ಸೊ ಇನ್ನು ಸ್ವಲ್ಪ ಜನಕ್ಕೆ ಮನೆ ತಗೋಬೇಕು ಅಂತ ಒಂದು ಆಸೆ ಇರುತ್ತೆ. ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದಾನು ಬಾಡಿಗೆ ಮನೆಯಲ್ಲಿ ಅಲ್ಲೂ ಇಲ್ಲೂ ಇದ್ದು, ಸೊ ಅಲ್ಲಿ ಇಲ್ಲಿ ಅವಮಾನಗಳನ್ನು ಫೇಸ್ ಮಾಡಿ ಮನೆ ತಗೋಬೇಕಂತ ಮನೆ ತಗೊಳ್ಳೋದಕ್ಕೆ ಸಾಲ ಮಾಡಿ ಮನೆ ತಗೊಳ್ತಾರೆ. ಇದು ಸಹ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರ್ಯಾಪ್. ಈ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡು ವಿಲ ಒದ್ದಾಡ್ತಾ ಇರೋ ಮಿಡಲ್ ಕ್ಲಾಸ್ ಜನಕ್ಕೆ ಫಸ್ಟ್ ಆಫ್ ಆಲ್ ನಾವು ಮಿಡಲ್ ಕ್ಲಾಸಾ ಇಲ್ಲ ಲೋವರ್ ಮಿಡಲ್ ಕ್ಲಾಸಾ ಇಲ್ಲ ಬಡವರ, ನಾವು ಯಾರು ಅಂತ ತಿಳ್ಕೋಬೇಕು. ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ಸ್ನ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಸೇ ಲೋವರ್ ಮಿಡಲ್ ಕ್ಲಾಸ್. ಯಾರು ದಿನಕ್ಕೆ 800 ರೂಪಾಯಿಗಿಂತ ಕಡಿಮೆ ದುಡಿತಾರೋ ದಿನಕ್ಕೆ ಅವ್ರನ್ನ ನಾವು ಲೋವರ್ ಮಿಡಲ್ ಕ್ಲಾಸ್ ಅಂತ ಕರಿಬೋದು. ಸರ್, ಇವಾಗ ನನ್ನ ಫ್ಯಾಮಿಲಿಯಲ್ಲಿ ನಾನು 800 ರೂಪಾಯಿ ದುಡಿತಾ ಇದ್ದೀನಿ. ನನ್ನ ಫ್ಯಾಮಿಲಿಯಲ್ಲಿ ಲೆಟ್ಸ್ ಸೇ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ. ಲೆಟ್ಸ್ ಸೇ ಒಂದು 4 ಜನ ಇದ್ದಾರೆ. ನನ್ನ ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ, ಅದರಲ್ಲಿ ಒಬ್ಬನೇ ಅರ್ನಿಂಗ್, ನಾನು ಒಬ್ಬನೇ ಅರ್ನಿಂಗ್. 3 ಜನ ಏನು ಅರ್ನಿಂಗ್ ಇಲ್ಲ, ಸುಮ್ಮನೆ ಇದ್ದಾರೆ ಮನೇಲಿ, ಊಟ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಆರಾಮಾಗೆ ಮನೇಲಿದ್ದಾರೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಸೊ ಹೆಂಗಿದ್ರು ಮಕ್ಕಳು ಕೆಲಸಕ್ಕೆ ಹೋಗಲ್ಲ. ಸೊ ಮಕ್ಕಳನ್ನೂ ಸಹ ದೇ ಆರ್ ಆಲ್ಸೋ ಮೆಂಬರ್ಸ್. ಮಕ್ಕಳಿಗೇನೆ ಜಾಸ್ತಿ ಖರ್ಚಾಗೋದು. ಸೊ ಮಕ್ಕಳನ್ನ ಬಿಟ್ಬಿಡಿ ಸರ್ ಅಂತ ಹೇಳೋಕ್ಕಾಗಲ್ಲ, ಮಕ್ಕಳನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನ ಇದ್ದರೆ 4 × 800 ರೂಪಾಯಿ ಅಷ್ಟು ದುಡಿದ್ರೆ ನೀವು ಮಿಡಲ್ ಕ್ಲಾಸ್. ಅಷ್ಟು ದುಡಿಬೇಕು. ಲೆಟ್ಸ್ ಸೇ ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ, ತಿಂಗಳಿಗೆ 30 ದಿವಸಕ್ಕೂ ದಿನಕ್ಕೆ 800 ರೂಪಾಯಿ ಖರ್ಚು ಆಗೇ ಆಗುತ್ತೆ. ಮಿಡಲ್ ಕ್ಲಾಸ್ ಜನ ಯಾರು ದಿನಕ್ಕೆ 800 ರೂಪಾಯಿ ಖರ್ಚು ಮಾಡ್ತಾರೋ ಅವರು ಲೋವರ್ ಮಿಡಲ್ ಕ್ಲಾಸ್ ನೆನ್ಪಿಟ್ಕೊಳ್ಳಿ. ಸೊ 4 ಜನ ಇದ್ದರೆ ದಿನಕ್ಕೆ 800 ರೂಪಾಯಿ ಖರ್ಚಾಗುತ್ತೆ ಅಂದರೆ ಒಬ್ಬರಿಗೆ. ಸೊ 30 ಜನಕ್ಕೆ 96,000 ದುಡಿಬೇಕು. ಸೊ ನಿಮ್ಮ ಎಂಟೈರ್ ಫ್ಯಾಮಿಲಿ ಸೇರಿ ತಿಂಗಳಿಗೆ 96,000 ರೂಪಾಯಿ ದುಡಿತಾ ಇದ್ರೆ ನೀವು ಲೋವರ್ ಮಿಡಲ್ ಕ್ಲಾಸ್. ಇದು ನನ್ನ ಒಂದು ಅಸಂಪ್ಷನ್ ಆಗಲಿ, ಬೇಸ್ಡ್ ಆನ್ ಸರ್ಟೆನ್ ಐಡಿಯಾಸ್ ಮೇಲೆ ನಾನು ಮಾಡ್ತಾ ಇರೋದು. ಇದು ಯಾವುದೇ ರೀತಿಯಾದ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಅಲ್ಲ, ಇಲ್ಲ ಏನೋ ಒಂದು ಜಸ್ಟ್ ಅಸಂಪ್ಷನ್ ಅಲ್ಲ. ಜಸ್ಟ್ ನನ್ನ ಒಂದು ಅನಾಲಿಸಿಸ್, ನನ್ನ ಒಂದು ಫಿನಾನ್ಷಿಯಲ್ ನಾಲೆಜ್ ಇಟ್ಕೊಂಡು ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು 4 ಜನ ಇದ್ದರೆ 4 ಜನನೂ ಸೇರಿಕೊಂಡು 96,000 ದುಡಿಬೇಕು. ದುಡಿದ್ರೆ ಇವರ ಲೋವರ್ ಮಿಡಲ್ ಕ್ಲಾಸ್. 4 ಜನ ಸೇರಿ 96,000 ದುಡಿತಾ ಇಲ್ಲ, ಆದರೂ ಇನ್ನೂ ನೀವು ಲೋವರ್ ಮಿಡಲ್ ಕ್ಲಾಸೇ ಇದ್ದೀರಾ. ಇನ್ನೂ ತುಂಬ ಕಡಿಮೆ ದುಡಿತಾ ಇದ್ದೀವಿ. ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪುವರ್ ಆರ್ ಬಿಲೋ ಪಾವರ್ಟಿ ಲೈನ್ ಅಂತಾನು ಕರೀಬೋದು. ಸೊ ಮಿಡಲ್ ಕ್ಲಾಸ್ ಅಂದ್ರೆ ಏನಂದ್ರೆ 800 ರೂಪಾಯಿಂದ 1,200 ರೂಪಾಯಿ ದುಡಿಬೇಕು ದಿನಕ್ಕೆ. ಸೊ 800 ರೂಪಾಯಿಂದ 1,200 ರೂಪಾಯಿ ದುಡಿದ್ರೆ
ಲೆಟ್ಸೇ ನಾನು ಹೈಯೆಸ್ಟ್ ಹಾಕಿದ್ದೀನಿ 1200 ರೂಪಾಯಿ ಹಾಕಿದ್ದೀನಿ. ನೀವು ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ದುಡಿಬೇಕು, ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮಿಡಲ್ ಕ್ಲಾಸ್. ಒಬ್ಬರು ದುಡಿಯೋದ್ರಿಂದ ಶ್ರೀಮಂತರಾಗಲ್ಲ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಫ್ಯಾಮಿಲಿ ಒಂದು ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರಬೇಕಂದ್ರೆ ಇಡೀ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಇಡೀ ಫ್ಯಾಮಿಲಿ ಕಷ್ಟಪಟ್ಟು ದುಡಿದ್ರೆ ಮಾತ್ರನೇ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರ್ಬೋದು. ಸುಮ್ಮನೆ ಒಬ್ಬರು ದುಡಿದು ನಾನು ಲಕ್ಷ ದುಡಿತಾ ಇದ್ದೀನಿ, ಲೆಟ್ಸೇ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಲಕ್ಷ ದುಡಿತಾ ಇದ್ದಾರೆ, ಒಬ್ಬರು ಲಕ್ಷ ದುಡಿತಾ ಇದ್ದಾರೆ, ಇನ್ನು 3 ಜನ ಕುತ್ಕೊಂಡು ತಿಂತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಸ್ಟಿಲ್ ಇಟ್ ಈಸ್ ಅ ಮಿಡಲ್ ಕ್ಲಾಸ್. ನೀವು ರಿಚ್ ಅಲ್ಲ, ಅಪ್ಪರ್ ಮಿಡಲ್ ಕ್ಲಾಸ್ ಅಲ್ಲ, ಸ್ಟಿಲ್ ಯುವರ್ ಅ ಮಿಡಲ್ ಕ್ಲಾಸ್. ಇದು ನಾನು ಹೇಳ್ತಾ ಇಲ್ಲ, ಕೆಲವು ಸಮೀಕ್ಷೆಗಳು, ಕೆಲವು ಡೇಟಾ ನೋಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಯಾರು ನನ್ನ ಮಾತಿಂದ ಬೇಜಾರು ಮಾಡ್ಕೋಬೇಡಿ, ಜಸ್ಟ್ ನನ್ನ ಒಂದು ಡೇಟಾ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ನಾನು ಮಿಡಲ್ ಕ್ಲಾಸು ಅಂತಾರೆ. ಏನು ಮಿಡಲ್ ಕ್ಲಾಸು, ಎಷ್ಟು ದುಡಿತಾರೆ ನೀವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡ್ರೆ ಅಂದರೆ, ಸರ್ ಅಪ್ಪ 40,000 ದುಡಿತಾರೆ, ಅಮ್ಮ ಏನೂ ದುಡಿಯಲ್ಲ, ನಾವಿಬ್ಬರು ಮಕ್ಕಳು ಏನೂ ದುಡಿಯಲ್ಲ. ಎಲ್ಲಿ ಮಿಡಲ್ ಕ್ಲಾಸು? ಇವರ್ ಲೋವರ್ ಮಿಡಲ್ ಕ್ಲಾಸ್. ಇದು ನನ್ನ ಪ್ರಕಾರ ಅಲ್ಲ, ಡೇಟಾ ಪ್ರಕಾರ ನಾನು ಹೇಳ್ತಾ ಇರೋದು. ನೆಕ್ಸ್ಟು, ಸರ್ ನಾನು ಅಪ್ಪರ್ ಮಿಡಲ್ ಕ್ಲಾಸ್ ಅಂದರೆ ಏನು ಸರ್ ಅಂತ ಕೇಳ್ತಾರೆ. ಅಪ್ಪರ್ ಮಿಡಲ್ ಕ್ಲಾಸ್ ಅಂದರೆ ದಿನಕ್ಕೆ ಅಟ್ಲೀಸ್ಟ್ ಒಂದು 2,000 ರೂಪಾಯಿ ದುಡಿಬೇಕು. ದಿನಕ್ಕೆ 2,000 ರೂಪಾಯಿ ದುಡಿದ್ರೆ 30 ದಿವಸಕ್ಕೆ ಎಷ್ಟು ದುಡಿಬೇಕು? ಸೊ ಡೆಫಿನೆಟ್ಲಿ 60,000 ದುಡಿಬೇಕು. 4 ಜನ ಇದ್ದರೆ ಎಷ್ಟು ದುಡಿಬೇಕು? 2,40,000 ರೂಪಾಯಿ ದುಡಿಬೇಕಾಗತ್ತೆ. 4 ಜನನೂ ಸೇರಿ ಯಾರೋ ಫ್ಯಾಮಿಲಿಯಲ್ಲಿ 2,40,000 ರೂಪಾಯಿ ದುಡಿತಾ ಇದ್ದೀರೋ ನೀವು ಹೈಯರ್ ಮಿಡಲ್ ಕ್ಲಾಸ್ ಅಂತ ಕರಿಬೋದು. ಹೈಯರ್ ಮಿಡಲ್ ಕ್ಲಾಸ್ ಅಂದರೆ ಏನು? ಲೆಟ್ಸೇ ಮೊನ್ನೆ ರೀಸೆಂಟ್ಲಿ ನಮ್ಮ ಇನ್ಸ್ಟಿಟ್ಯೂಟಿಗೆ ಒಬ್ಬರು ಬಂದಿದ್ರು, ಅವ್ರಿಗೆ ತಿಂಗಳಿಗೆ 2.5 ಲಕ್ಷ ಸಂಬಳ ಇದೆ, ಹಸ್ಬೆಂಡ್ಗೆ 2.5 ಲಕ್ಷ ಸಂಬಳ ಇದೆ, ವೈಫ್ಗೆ ನೋ ಇನ್ಕಮ್, ಶಿ ಈಸ್ ಅ ಹೌಸ್ ವೈಫ್, ಆ್ಯಂಡ್ ಮಕ್ಕಳಿಬ್ಬರು ಇದ್ದಾರೆ, ಮಕ್ಕಳು ಡೆಫಿನೆಟ್ಲಿ ದೇ ಆರ್ ನಾಟ್ ಅರ್ನಿಂಗ್. ಸ್ಟಿಲ್ ಇವರೊಬ್ಬರೇ 2.5 ಲಕ್ಷ ದುಡಿತಾ ಇರೋದ್ರಿಂದ ಸ್ಟಿಲ್ ದೇ ಆರ್ ಅ ಅಪ್ಪರ್ ಮಿಡಲ್ ಕ್ಲಾಸ್. ಅವರು ಒಳ್ಳೆ ಲೈಫ್ನ ಲೀಡ್ ಮಾಡ್ಬೋದು. ಸೊ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಜೀವನ ನಿಂತಿರೋದು ಅವರ ಅರ್ನಿಂಗ್ಸ್ ಮೇಲೆ. ಅರ್ನಿಂಗ್ಸನ್ನ ಬೇಸಿಸಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಬಿಕಾಸ್ ನಿಮ್ಮ ಅರ್ನಿಂಗ್ಸ್ ನಿಮ್ಮ ಲೈಫ್ ಸ್ಟೈಲ್ನ ಡಿಫೈನ್ ಮಾಡುತ್ತೆ. ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಈಸ್ ಅ ಬಿಗ್ಗೆಸ್ಟ್ ಟ್ರ್ಯಾಪ್ ಫಾರ್ ಮಿಡಲ್ ಕ್ಲಾಸ್ ಪೀಪಲ್. ನಾನು ನೋಡ್ದಂಗೆ ಒಬ್ಬ ಲೋವರ್ ಮಿಡಲ್ ಕ್ಲಾಸ್ ವ್ಯಕ್ತಿ, ಒಂದು 20 ವರ್ಷ ಆಗಿದೆ ಹುಡುಗ, ಅವ್ರ ಮನೇಲಿ ಯಾರೂ ದುಡಿತಾ ಇಲ್ಲ, ಈ ಹುಡುಗನೂ ದುಡಿತಾ ಇಲ್ಲ, ಇವನು ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಅಪ್ಪ ಒಂದು 50,000 ದುಡಿತಾ ಇದ್ದಾರೆ, ಅಮ್ಮ ಹೌಸ್ ವೈಫು, 2 ಮಕ್ಕಳಿದ್ದಾರೆ. ಈ ಹುಡುಗ ಅಪ್ಪನ ಹತ್ರ ಐಫೋನ್ ಕೇಳ್ತಾನೆ. ಅವರು ಮಿಡಲ್ ಕ್ಲಾಸ್ ಅಲ್ಲ, ಲೋವರ್ ಮಿಡಲ್ ಕ್ಲಾಸು. ಇಡೀ ಫ್ಯಾಮಿಲಿ ಸೇರಿ 50,000 ದುಡಿತಾ ಇದ್ದಾರೆ ಅಂದರೆ ಮಿಡಲ್ ಕ್ಲಾಸ್ ಅಲ್ಲ, ಲೋವರ್ ಮಿಡಲ್ ಕ್ಲಾಸ್. ಅವರು ತುಂಬ ಬಡತನದಲ್ಲಿದ್ದಾರೆ. ಅವರು ಬಡತನದಲ್ಲಿರೋರು ಐಫೋನ್ನ ಅಪೇಕ್ಷೆ ಮಾಡೋದು ಸಹ ಅಪರಾಧ. ಹುಡುಗ ಅವ್ರ ತಂದೆ ಹತ್ರ ಐಫೋನ್ ಕೇಳೋದೇ ದೊಡ್ಡ ಅಪರಾಧ. ಅದ್ರ ಬಗ್ಗೆ ಐಫೋನ್ ಬಗ್ಗೆ ಯೋಚನೆ ಮಾಡೋದು, ಐಫೋನ್ ಪದ ಉಪಯೋಗಿಸೋದೇ ಅಪರಾಧ. ಬಟ್ ಅದರಲ್ಲಿ ಐಫೋನ್ ಕೇಳ್ತಾ ಇದ್ದಾನೆ. ಈ ಥರ ಒಂದು ಮಕ್ಕಳು ಈ ಪ್ರಪಂಚದಲ್ಲಿ ಇದ್ದಾರೆ. ತಂದೆ ತಾಯಿಗೆ ಬರ್ಡನ್ ಆಗಿ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರಬೇಕಂತ ತಂದೆ ದುಡಿತಾ ಇದ್ದಾನೆ. ಈ ಮಕ್ಕಳುಗಳು ಏನು ಮಾಡ್ತಾ ಇದ್ದಾರೆ, ತಂದೆನ ಹಂಗೆ ಕೊಡಿಸು, ಇದು ಕೊಡಿಸು ಅಂತ ಹೇಳಿ ತಂದೆನ ಇನ್ನೂ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸಿಂದ ಇನ್ನೂ ಬಡತನಕ್ಕೆ ರೇಖೆಗೆ ನುಗ್ಬಿಡ್ತಾರೆ. ದಯಮಾಡಿ ನಿಮ್ಮ ಸ್ವಂತ ದುಡ್ಡಿಂದ ನೀವು ದುಡ್ದು ತಗೊಳ್ಳಿ, ಐಫೋನ್ ತಗೊಳ್ಳಿ, ಕಾರ್ ತಗೊಳ್ಳಿ, ಮನೆ ತಗೊಳ್ಳಿ. ತಂದೆ ತಾಯಿನ ನೋವು ಪಡಿಸಿ ಅವ್ರ ಹತ್ರ ಕಿತ್ಕೊಳ್ಳೋಕೆ ಹೋಗಬೇಡಿ. ಸೊ ಎಕ್ಸ್ಪೆಷಲಿ ಯಂಗ್ಸ್ಟರ್ಸ್ ಈ ಕಾಲದಲ್ಲಿ ನಾನು ನೋಡ್ದಂಗೆ, ಮೊದಲ ಕಾಲದಲ್ಲಿ ಅಪ್ಪ ಅಮ್ಮ ಮಾತು ಮಕ್ಕಳು ಕೇಳ್ತಾ ಇದ್ರು, ಇವಾಗ ಮಕ್ಕಳು ಮಾತು ಅಪ್ಪ ಅಮ್ಮ ಕೇಳೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಇದು ಜನ್ರೇಷನ್ ಗ್ಯಾಪ್ ಬಂದ್ಬಿಟ್ಟಿದೆ. ಇದು ನಿಲ್ಲಬೇಕು ಇಲ್ಲಿಗೆ. ಮಕ್ಕಳಿಗೆ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅಂತ ಅಪ್ಪ ಅಮ್ಮ ಹೇಳ್ಕೊಡ್ಬೇಕಾಗತ್ತೆ. ಸೊ ನಾವು ಕಮಿಂಗ್ ಬ್ಯಾಕ್ ಟು ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಮಿಡಲ್ ಕ್ಲಾಸ್ ಅಂದರೆ ಏನು? ದಿನಕ್ಕೆ 1,200 ರೂಪಾಯಿ ದುಡಿಬೇಕು. 4 ಜನ ಇದ್ದರೆ ಎಷ್ಟು ದುಡಿಬೇಕು? ಸೊ ಒಬ್ಬೊಬ್ಬರು 36,000 ರೂಪಾಯಿ ದುಡಿಬೇಕು. 4 ಜನಕ್ಕೆ 1,44,000 ದುಡಿದ್ರೆ ಇವರ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಡೆಫಿನೆಟ್ಲಿ ಒಂದು 20,000 ರೂಪಾಯಿ ಫೋನ್ ಇಟ್ಕೋಬೇಕು, ಸಣ್ಣದಾಗಿ ಯಾವುದೋ ಒಂದು ಸ್ಕೂಟರ ಬೈಕ ಇಟ್ಕೋಬೇಕು. ಇಷ್ಟೇ ಅವ್ರ ಜೀವನ. ಕಾರ್ ತಗೊಳ್ಳೋದಕ್ಕೆ ತುಂಬ ಅವರು ಕನಸುಗಳು ಕಟ್ಕೋಬೇಕಾಗುತ್ತೆ. ಕಾರ್ ಅನ್ನೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ದೂರನೇ ಇರಬೇಕು. ಅಪ್ಪಿ ನೀವು ಕಾರ್ ತಗೊಂಡ್ರೂ ಸಹ ನಿಮ್ಮ ಮಂತ್ಲಿ ಸ್ಯಾಲ್ರಿ ಇನ್ಕಮ್ ಎಷ್ಟಿದೆ, 1,44,000 ಇಂಟು 6 ಟೈಮ್ಸ್ ಮಾಡಿ. ಸೊ ಇಂಟು 6 ಟೈಮ್ಸ್ ಮಾಡಿದ್ರೆ ರಫ್ಲಿ ಒಂದು 8.5 ಲಕ್ಷ 9 ಲಕ್ಷ ರೂಪಾಯಿ ಕಾರ್ ಮಾತ್ರ ತಗೋಬೇಕು. ಎಂಟೈರ್ ಫ್ಯಾಮಿಲಿ ಇನ್ಕಮ್ಮು ತಿಂಗಳಿಗೆ 1,44,000 ಇದ್ದರೆ ನೀವು ಮಿಡಲ್ ಕ್ಲಾಸ್. ಅಂದರೆ ನಾನು ಸಹ ಮಿಡಲ್ ಕ್ಲಾಸ್ ಹೇಳ್ತಾ ಇರೋದು, ಬೇಜಾರಾಗಬೇಡಿ. ಮಿಡಲ್ ಕ್ಲಾಸ್ ನೀವು ಮಿಡಲ್ ಕ್ಲಾಸ್ ಅವರು ಏನು ಮಾಡ್ಬೋದು, ಇಂಟು 6 ಟೈಮ್ಸ್ ಮಾಡಿ. 1.44 ಇಂಟು 6 ಟೈಮ್ಸ್ ಮಾಡಿದ್ರೆ ಒಂದು 9 ಲಕ್ಷ ರೂಪಾಯಿ ಕಾರು ಅಷ್ಟೇ ತಗೋಬೇಕು, ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗ್ಬಾರ್ದು. ಸೊ ನೀವು ಮನೆ ತಗೋಬೇಕಂತ ಆಸೆ ಇದ್ದರೂ ಸಹ ನಿಮ್ಮ ಇನ್ಕಮ್ ಇಂಟು 36 ಮಾಡಿದ್ರೆ ಎಷ್ಟಾಗುತ್ತೆ, ಒಂದು
1.5 ಇಂಟು 36 ಮಾಡಿದ್ರೂ ಒಂದು 60-70 ಲಕ್ಷ ರೂಪಾಯಿ ಮನೆ ತೊಗೋಬೇಕು. ಅದಕ್ಕಿಂತ ಜಾಸ್ತಿ ನೀವು ಸ್ಟ್ರೆಚ್ ಮಾಡೋಂಗಿಲ್ಲ. ನಿಮ್ಮ ಒಂದು ಇನ್ಕಮ್ನ ಒಂದು 3 ವರ್ಷ ಇನ್ಕಮ್ನ ಒಂದು ಕೂಡಿಟ್ಟು ಒಂದು ಮನೆ ತೊಗೊಳ್ಳೋ ಥರ ನೀವು ಪ್ಲ್ಯಾನ್ ಮಾಡಬೇಕು. ಸರ್ 3 ವರ್ಷ ಇನ್ಕಮ್ನ ಎಲ್ಲಿ ಸರ್ ಕೂಡಿಡೋಕ್ಕಾಗುತ್ತೆ, ನಂದೆಲ್ಲ ಎಕ್ಸ್ಪೆನ್ಸಸ್ಗೆ ಹೋಗುತ್ತಲ್ಲ ಅಂತಲೂ ನೀವು ಕೇಳ್ಬೋದು. ಸೊ ಅದಕ್ಕೊಂದು ಐಡಿಯಾ, ಒಂದು ಉಪಾಯ ನಾನು ಈ ವಿಡಿಯೋ ಎಂಡಲ್ಲಿ ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಮಿಸ್ ಮಾಡದೆ ನೋಡಿ. ನೆಕ್ಸ್ಟು ಸರ್, ನಾನು ಅಪ್ಪರ್ ಮಿಡಲ್ ಕ್ಲಾಸ್ ಸರ್, ನಾನೇನು ಮಾಡಬೇಕು ಸರ್ ಅಂತ. ಸೊ ನೀವೇನಾದ್ರು ಅಪ್ಪರ್ ಮಿಡಲ್ ಕ್ಲಾಸ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನ ಇದ್ದರೆ ಸೊ ನೀವು 2,40,000 ರೂಪಾಯಿ ತಿಂಗಳಿಗೆ ಅರ್ನ್ ಮಾಡ್ತಾ ಇದ್ದೀರಾ. ಸೊ ಇವರ ಅಪ್ಪರ್ ಮಿಡಲ್ ಕ್ಲಾಸ್. ಸೊ ಲೋವರ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಶ್ರೀಮಂತರು ಅಂದರೆ ಯಾರು? ಸೊ ಒಂದು ಪಿಕ್ಚರ್ ನಿಮ್ಗೆ ಸಿಗ್ತಾ ಇದೆ. ಸೊ ತಿಂಗಳಿಗೆ ನೀವೇನಾದ್ರು 2,40,000 ರೂಪಾಯಿ ದುಡಿತಾ ಇದ್ದಾರೆ, ಡೆಫಿನೆಟ್ಲಿ ನೀವು ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಕರಿಬೋದು. ಸೊ ನೀವು ಡೆಫಿನೆಟ್ಲಿ ಒಂದು ತಿಂಗಳಲ್ಲಿ ನೀವೇನು ಅರ್ನ್ ಮಾಡ್ತೀರಲ್ಲ ಅದರಲ್ಲಿ ಅರ್ಧ, ಸೊ 2.5 ಲಕ್ಷದಲ್ಲಿ ಅರ್ಧ ಅಂದರೆ 1.2 ಲ್ಯಾಕ್ ರುಪೀಸ್ ಏನಾರು ಒಂದು ಗ್ಯಾಡ್ಜೆಟ್ ತಗೋಬೋದು. ಬಿಕಾಸ್ ಯು ಆರ್ ಅರ್ನಿಂಗ್ ಸೋ ಮಚ್. ಒಂದು ಅರ್ಧ ತಿಂಗಳ ಸಂಬಳನ ನೀವು ಐಫೋನ್ ತಗೋಬೋದು ಡೆಫಿನೆಟ್ಲಿ. ಸೊ ನಿಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ 2.5 ಲಕ್ಷ ದುಡಿತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಯು ಆರ್ ಎಲಿಜಿಬಲ್ ಫಾರ್ ಐಫೋನ್. ನಿಮ್ಮ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು 50,000 ದುಡಿತಾ ಇದ್ದೀರ ಅಂದರೆ ನೀವು ಐಫೋನ್ ಬಗ್ಗೆ ಯೋಚನೆ ಮಾಡೋದು ಸಹ ಅಪರಾಧ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ 2.5 ಲಕ್ಷ ದುಡಿತಾ ಇದ್ದಾರೆ ಅಂದರೆ ತಿಂಗಳಿಗೆ ಡೆಫಿನೆಟ್ಲಿ ಯು ಕ್ಯಾನ್ ಥಿಂಕ್ ಆಫ್ ಒಂದು ಕಾರ್ ತಗೋಬೋದು. ಸೊ ಯಾವ ಕಾರು? 2.4 ಲ್ಯಾಕ್ಸ್ ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ? ಒಂದು 12 ಲಕ್ಷ ರೂಪಾಯಿ ಕಾರು, 12 ಲಕ್ಷ ರೂಪಾಯಿ, 13 ಲಕ್ಷ ರೂಪಾಯಿ ಕಾರ್ ನೀವು ತಗೋಬೋದು. ಮನೆ ತಗೋಬೋದು. ಯಾವ ಮನೆ? ಇಂಟು 36 ಮಾಡಿದ್ರೆ ರಫ್ಲಿ ಎಷ್ಟಾಗುತ್ತೆ? ಒಂದು 85-90 ಲಕ್ಷ ರೂಪಾಯಿ ನೀವು ಮನೆ ತಗೋಬೋದು. ಸೊ ಅದು ಸಬ್ಜೆಕ್ಟೆಡ್ ಟು ತೀರಿಸೋಷ್ಟು ಕೆಪಾಸಿಟಿ ಇರಬೇಕು. ಮುಂದೆ ಇನ್ನೊಂದು 15-20 ವರ್ಷ ಇದೇ ಥರ ಇನ್ಕಮ್ ಬರೋ ಅಷ್ಟು ಕಾನ್ಫಿಡೆನ್ಸ್ ನಿಮ್ಗಿರಬೇಕು. ಈ ತಿಂಗಳು ನನಗೆ 2.5 ಲಕ್ಷ ಸಂಬಳ ಬಂತು, ಬರೋ ತಿಂಗಳು 20,000 ಬಂತು ಅಂದರೆ ದಯಮಾಡಿ ಯು ಆರ್ ನಾಟ್ ಅ ಹೈಯರ್ ಮಿಡಲ್ ಕ್ಲಾಸ್. ಸೊ ನಿಮ್ಮ ಸ್ಯಾಲ್ರಿಗಳಾಗಲಿ, ನಿಮ್ಮ ವಾಟ್ ಎವರ್ ನಿಮ್ಮ ಇನ್ಕಮ್ ಆಗಲಿ ಕನ್ಸಿಸ್ಟೆಂಟ್ಲಿ ಬರಬೇಕು. ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಇಯರ್ ಆನ್ ಇಯರ್ 5-10% ಇನ್ಕ್ರೀಸ್ ಆಗ್ತಾ ಇರಬೇಕು ನಿಮ್ಮ ಸ್ಯಾಲ್ರೀಸ್. ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಎಸ್ ಹೈಯರ್ ಮಿಡಲ್ ಕ್ಲಾಸ್. ಸರ್ ನಾನು ಮಿಡಲ್ ಕ್ಲಾಸ್ ಸರ್, ನಾನು ತುಂಬ ಕಷ್ಟದಲ್ಲಿದ್ದೀನಿ ಸರ್, ನಾನು ಬಡತನದಲ್ಲಿದ್ದೀನಿ ಸರ್, ನಾನು ಕಾರ್ ತೊಗೋಬೇಕು ಸರ್, ನಾನು ಮನೆ ತೊಗೋಬೇಕು ಸರ್, ನನ್ನ ಇನ್ಕಮ್ ಬಂದು ತಿಂಗಳಿಗೆ ಇಡೀ ಫ್ಯಾಮಿಲಿ ಸೇರಿ 50,000. ಸರ್ ಇಡೀ ಫ್ಯಾಮಿಲಿ ಸೇರಿ 50,000 ಡೆಫಿನೆಟ್ಲಿ ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಬಿಕಾಸ್ ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಮಾಡೋರೆ ತಿಂಗಳಿಗೆ 35-40,000 ಮಾಡ್ತಾರೆ. ಜೊತೆಗೆ ಅವ್ರ ವೈಫು ಸ್ವಲ್ಪ ಕೆಲಸಕ್ಕೆ ಹೋದ್ರೂ ಒಂದು 15-20,000 ದುಡಿದ್ರೂ ಪ್ರತಿಯೊಂದು ಫ್ಯಾಮಿಲಿಯವರು ಸಹ 50,000 ದುಡಿಬೋದು. ಆ ಥರ ಒಂದು ಪ್ರಪಂಚ ಬೆಂಗಳೂರು. ಬೆಂಗಳೂರು ಅಂದಿದ ತಕ್ಷಣ ಎಲ್ಲರಿಗೂ ಒಂಥರ ಇಂದ್ರಲೋಕದ ಥರ ಫೀಲ್ ಆಗ್ತಾರೆ. ಎಸ್, ಇದು ಇಂದ್ರಲೋಕನೇ, ಇದು ದುಡ್ಡು ಕೊಡೋ ಲೋಕ. ಸೊ ಬೆಂಗಳೂರಲ್ಲಿ ಯಾರೇ ಜೀವನ ಮಾಡ್ತಾ ಇರೋರು ಇಡೀ ಫ್ಯಾಮಿಲಿ ಸೇರಿ ಒಂದು 50,000 ಡೆಫಿನೆಟ್ಲಿ ದುಡಿತೀರ. ಸೊ ನೀವು 50,000 ದುಡಿಯೋರು ನೀವು ಯಾವ ಥರ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರಬೇಕು, ನೀವು ಹೆಂಗೆ ಇನ್ನೊಂದು 15-20 ವರ್ಷದಲ್ಲಿ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಟೇಬಲ್ ಮೇಲೆ 5 ಕೋಟಿ ಇರಬೇಕು. ನಿಮ್ಮ ಟೇಬಲ್ ಮೇಲೆ 5 ಕೋಟಿ ಹೆಂಗೆ ಬರುತ್ತೆ, ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದೇ ಸಿಂಪಲ್ ಹೂಡಿಕೆಗಳು. ಎಲ್ಲಿ ಹೂಡಿಕೆ ಮಾಡಬೇಕು? ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡಿ. ತುಂಬ ಜನಕ್ಕೆ ಮ್ಯೂಚುವಲ್ ಫಂಡ್ ಅಂದಿದ ತಕ್ಷಣ ಸಾರ್ ಏನು ಸರ್ ಅದು ಮ್ಯೂಚುವಲ್ ಫಂಡು, ಏನು ಸರ್ ಶೇರ್ ಮಾರ್ಕೆಟು ಅಂತ ಕೇಳ್ತೀರಾ. ಸೊ ಶೇರ್ ಮಾರ್ಕೆಟನ್ನು ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಶೇರ್ ಮಾರ್ಕೆಟ್ ಅಂದರೆ ಇದೆ. ಸೊ ಇಲ್ಲಿ ಗ್ರಾಫ್ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಶೇರ್ ಮಾರ್ಕೆಟ್. ಸೊ ಇದು ಶೇರ್ ಮಾರ್ಕೆಟ್. ಇದು ನೀವು ಇಲ್ಲಿ ದುಡ್ಡು ಹಾಕಿರೋರ್ಗೂ ದುಡ್ಡು ಬಂತು, ಇಲ್ಲಿ ಹಾಕಿರೋರ್ಗೂ ದುಡ್ಡು ಬಂತು, ಇಲ್ಲಿ ಹಾಕಿರೋರ್ಗೂ ದುಡ್ಡು ಬಂತು, ಇಲ್ಲಿ ಹಾಕಿರೋರ್ಗೂ ದುಡ್ಡು ಬಂತು, ಎಲ್ಲಿ ಹಾಕಿರೂ ದುಡ್ಡಿದೆ. ಸೊ ಶೇರ್ ಮಾರ್ಕೆಟ್ ಅಂದರೆ ಏನಂದರೆ ನೀವು ದುಡ್ಡು ಹಾಕಿದ್ರೆ ಅದು ಬೆಳೀತಾನೇ ಇರ್ತದೆ, ಅದೇ ಶೇರ್ ಮಾರ್ಕೆಟ್. ಸೊ ಅವಾಗವಾಗ ಶೇರ್ ಮಾರ್ಕೆಟ್ ಸಹ ಬೀಳುತ್ತೆ. ಬಿದ್ದರೂ ಸಹ ನೀವು ನೋಡಿ ಅಬ್ಸರ್ವ್ ಮಾಡಿ, ಒಂದು 6 ತಿಂಗಳು 1 ವರ್ಷ ಬೀಳುತ್ತೆ, 6 ತಿಂಗಳು 1 ವರ್ಷ ಬೀಳುತ್ತೆ, 6 ತಿಂಗಳು 1 ವರ್ಷ ಬೀಳುತ್ತೆ, 6 ತಿಂಗಳು 1 ವರ್ಷ ಬೀಳುತ್ತೆ. ಸರ್ ಶೇರ್ ಮಾರ್ಕೆಟು ಚರಿತ್ರೆಯಲ್ಲೇ ಇಲ್ಲಿವರೆಗೂ ಯಾವತ್ತೂ ಬಿದ್ದಿಲ್ಲ. ಶೇರ್ ಮಾರ್ಕೆಟ್ ಯಾವತ್ತೂ ಬಿದ್ದೇ ಇಲ್ಲ. ಫಸ್ಟ್ ಆಫ್ ಆಲ್ ಬಿದ್ದರೂ ಸಹ ಕೇಳಿಸ್ಕೊಳ್ಳಿ, ಬಿದ್ದರೂ ಸಹ 1 ವರ್ಷ ಸುಮ್ಮನೆ ವೆಯ್ಟ್ ಮಾಡಬೇಕು. ಸರ್ ಶೇರ್ ಮಾರ್ಕೆಟ್ ಬೀಳೋದೇ ಇಲ್ವಾ? ಎಸ್ ಬೀಳುತ್ತೆ. ಬಿದ್ದರೂ ಸಹ 1 ವರ್ಷ ಸುಮ್ಮನೆ ವೆಯ್ಟ್ ಮಾಡಿದ್ರೆ ಮತ್ತೆ ಮೇಲಕ್ಕೆ ಬರುತ್ತೆ. ನೋಡಿ, ಬಿದ್ದರೂ ಸಹ ಮೇಲಕ್ಕೆ ಬರುತ್ತೆ, ಬಿದ್ದರೂ ಮೇಲಕ್ಕೆ ಬರುತ್ತೆ, ಬಿದ್ದರೂ ಮೇಲಕ್ಕೆ ಬರುತ್ತೆ, ಬಿದ್ದರೂ ಮೇಲಕ್ಕೆ ಬರುತ್ತೆ. ಇದರಿಂದ ಏನರ್ಥ ಆಯಿತು? ಓ ಶೇರ್ ಮಾರ್ಕೆಟು ಕಂಟಿನ್ಯೂಸ್ಲಿ ಮೇಲಕ್ಕೆ ಹೋಗ್ತಾ ಇರುತ್ತೆ ಅಂತ ಅರ್ಥ ಆಯ್ತು. ಸೊ ಬೀಳ್ಬೋದು, ಬಿದ್ದರೂ ಸಹ ಮತ್ತೆ ಮೇಲಕ್ಕೆ ಬರುತ್ತೆ. ಯಾಕಂದರೆ ಇವತ್ತು ನಮ್ಮ ನಿಫ್ಟಿ 22,900 ಇದೇ ನಿಫ್ಟಿ ಇನ್ನೊಂದು 10-12 ವರ್ಷಕ್ಕೆ 1 ಲಕ್ಷ ಗಡಿ ದಾಟುವಂಥ ಚಾನ್ಸಸ್ ಇದೆ. ಅವತ್ತು ನೀವು ರಿಗ್ರೆಟ್ ಮಾಡ್ತೀರಾ, ಅಯ್ಯೋ ಅವತ್ತು ಹೇಳಿದ್ರು ಇವರು, ಸೊ ಅವತ್ತು ದುಡ್ಡು ಹಾಕಿರೋ ಇವತ್ತು 4-5 ಪಟ್ಟು ನನ್ನ ದುಡ್ಡು ಬೆಳೀತಾ ಇತ್ತು, ಅವತ್ತು ನಾನು ಮನೆ ಮಾರಾಕಿರೋ ಇವತ್ತು 5 ಮನೆ ಬರ್ತಾ ಇತ್ತು, ಇವಾಗೂ ಅದೇ ಮನೆಯಲ್ಲೇ ಇದ್ದೀನಿ ಅಂತ ನೀವು ರಿಗ್ರೆಟ್ ಮಾಡ್ತೀರ.
ಸೊ ಧೈರ್ಯ ಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದಕ್ಕೆ, ನಾಲೆಜ್ ಬೇಕು, ಜ್ಞಾನ ಬೇಕು. ಈ ಜ್ಞಾನ ಪಡ್ಕೊಳ್ಳೋದಕ್ಕೆ ನಾವು TD ಸಂಸ್ಥೆಯವರು 6 ಬ್ರಾಂಚಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಸ್ಟಾಕ್ ಮಾರ್ಕೆಟ್ ಉಚಿತ ಕಾರ್ಯಾಗಾರ ಫ್ರೀ ವರ್ಕ್ಶಾಪ್ ಮಾಡ್ತೀವಿ. ಅಟೆಂಡ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಬರೀ ಇಷ್ಟೇ ಅಲ್ಲ, ತುಂಬ ಇದೆ, ಕಲ್ತ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸರ್ ಯಾವ ಥರ ಸರ್ ನಾನು ಮಿಡಲ್ ಕ್ಲಾಸ್ ಸ್ಟಾಪಿಂದ ಹೊರಗಡೆ ಬರೋದು? ನನಗೆ ಐಫೋನ್ ಬೇಕು, ನನ್ನ ಕಾರ್ ಬೇಕು, ನನಗೆ ಶ್ರೀಮಂತ ಆಗಬೇಕು, ನಾನು ಕುತ್ಕೊಂಡು ಆರಾಮಾಗಿ ಊಟ ತಿನ್ನಬೇಕು, ಆ ಥರ ಮಾಡಿಕೊಡಿ ಸರ್ ಅಂದರೆ ಡೆಫಿನೆಟ್ಲಿ ತಿಂಗಳಿಗೆ ನೀವು 50,000 ರೂಪಾಯಿ ನೀವು ದುಡಿತಾ ಇದ್ದೀರಾ. 50,000 ರೂಪಾಯಲ್ಲಿ ಅರ್ಧಕ್ಕರ್ಧ ದುಡ್ಡನ್ನು ನೀವು ಖರ್ಚು ಮಾಡಿ ಅರ್ಧಕ್ಕರ್ಧ ದುಡ್ಡನ್ನು ಉಳಿಸಿ. ಸೊ ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್, ವೆರಿ ಪೇನ್ಫುಲ್. 25,000 ಉಳಿಸೋದು ಒಬ್ಬ ಮಿಡಲ್ ಕ್ಲಾಸ್, ಒಬ್ಬ ಲೋವರ್ ಮಿಡಲ್ ಕ್ಲಾಸ್, ಒಬ್ಬ ಬಡವನ ಕೈಯಲ್ಲಿ ತುಂಬ ಕಷ್ಟ. ಆದರೂ ಸಹ ನೀವೇನಾದ್ರು ತಿಂಗಳಿಗೆ ಒಂದು 25,000 ಉಳಿಸಿದ್ರೆ ಎಷ್ಟು ದುಡಿಬೋದು ಅಂತ ನಾವು ನೋಡೋಣ ಬನ್ನಿ. ಸೊ ಇವಾಗ ನೀವು ಲೆಟ್ಸೆ ನಿಮ್ಮ ಹತ್ರ 1 ರೂಪಾಯಿ ಇಲ್ಲ, ಬಟ್ ನಿಮ್ಮ ಹತ್ರ ಏನಿದೆ, ತಿಂಗಳ ಎಷ್ಟು ಉಳಿಸ್ತಾ ಇದ್ದೀರಾ? ತಿಂಗಳ 25,000 ಉಳಿಸ್ತಾ ಇದ್ದೀರಾ. ತುಂಬ ಕಷ್ಟ, ನನಗೆ ಗೊತ್ತಿದೆ. ಆ ಮಿಡಲ್ ಕ್ಲಾಸ್ ಒಂದು ಬಡತನದ ರೇಖೆ, ಆ ಒಂದು ಸಂಕೋಲೆಗಳನ್ನು ನೀವು ಬ್ರೇಕ್ ಮಾಡಲು ಇಟ್ ವಿಲ್ ಟೇಕ್ ಮಿನಿಮಮ್ 20-25 ಇಯರ್ಸ್. ಸೊ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಶ್ರೀಮಂತ ಆಗೋದಕ್ಕೆ 20 ವರ್ಷ 25 ವರ್ಷ ಸತತ ಕಷ್ಟಪಟ್ಟರೆ ಮಾತ್ರ ಸಾಧ್ಯ ಇದೆ. ಬಿಕಾಸ್ ಮಿಡಲ್ ಕ್ಲಾಸ್ ಇಸ್ ಅ ಟ್ರ್ಯಾಪ್. ಮಿಡಲ್ ಕ್ಲಾಸ್ ಅನ್ನೋದು ಒಂದು ದೊಡ್ಡ ಆಳವಾಗಿರೋ ಬಾವಿ. ಆ ಬಾವಿಗೆ ನಮ್ಮನ್ನು ನುಗ್ಬಿಟ್ಟಿದ್ದಾರೆ ದೇವರು. ಆ ಬಾವಿಯಿಂದ ಎದ್ದು ಬರಬೇಕಾದ್ರೆ ತುಂಬ ಕಷ್ಟ, ಹತ್ತಬೇಕು ಮೆಟ್ಲುಗಳನ್ನು, ಮತ್ತೆ ಬೀಳ್ತೀವಿ, ಮತ್ತೆ ಹತ್ತಬೇಕು, ಮತ್ತೆ ಬೀಳ್ತೀವಿ. ಆ ಮೆಟ್ಲುಗಳು ಹತ್ತಬೇಕಾದ್ರೆ ಬೀಳೋದಂದ್ರೆ ಏನು? ಒಂದು ಹೆಲ್ತು ಜೊತೆಗೆ ಇನ್ನೊಂದು ಟರ್ಮ್ ಇನ್ಸೂರೆನ್ಸ್ ಮಾಡ್ಕೊಳ್ಳಿ. ಹೆಲ್ತ್ ಇನ್ಸೂರೆನ್ಸ್ ಮಾಡಿಕೊಂಡ್ರೆ ವರ್ಷಕ್ಕೆ 20,000 ರೂಪಾಯಿ ಕಟ್ಟಬೇಕು. ನಿಮ್ಮ ಜಾಬಲ್ಲಿ 20 ಲಕ್ಷ ಇರೋ ಥರ ಫೀಲಿಂಗು. ಬಿಕಾಸ್ ಹಾಸ್ಪಿಟ್ಲಿಗೆ ಹೋದರೆ 20 ಲಕ್ಷ ಖರ್ಚಾದರೆ ಏನು ಮಾಡ್ತೀರಾ? ಮತ್ತೆ ನಾವು ಏಣಿ ಹತ್ತಿದ್ವಿ, ಮಿಡಲ್ ಕ್ಲಾಸಿಂದ ಶ್ರೀಮಂತರಾಗೋದಕ್ಕೆ ಏಣಿ ಹತ್ತಿದ್ವಿ, ಒಂದೇ ಒಂದು ಕಾಯಿಲೆ ಬಂತು, 20 ಲಕ್ಷ ಖರ್ಚಾಯಿತು, ಮತ್ತೆ ಬಡತನ ಬೇಗೆಗೆ ಸಿಕ್ಕಾಕೊಂಡ್ಬಿಟ್ಟು. ಈ ಥರ ಆಗಬಾರ್ದು ಅಂದರೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಒಂದು ಹೆಲ್ತ್ ಇನ್ಸೂರೆನ್ಸ್ ತಗೊಳ್ಳಿ, ಜೊತೆಗೆ ಒಂದು ಟರ್ಮ್ ಇನ್ಸೂರೆನ್ಸ್ ತಗೊಳ್ಳಿ. ಯಾಕಂದರೆ ನೀವು ಏಣಿ ಹತ್ತಕ್ಕೆ ಹೋಗಿರ್ತೀರ, ಏನೋ ಆಯಿತು, ಪ್ರಾಬ್ಲಮ್ ಆಯಿತು, ಏನೋ ಪ್ರಾಬ್ಲಮ್ ಆಗಿ ಒಂದು ಸಣ್ಣ ಹುಡುಗ, ಒಂದು 20ರಿಂದ 25 ಇಲ್ಲ 30 ವರ್ಷದ ಹುಡುಗ ಮದುವೆ ಆಗಿರುತ್ತೆ, 2 ಮಕ್ಕಳು ಇರ್ತವೆ, ಸಡನ್ನಾಗಿ ಏನೋ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಡ್ತಾನೆ. ಅವ್ರ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲ ಬೀದಿಗೆ ಬಂದುಬಿಡ್ತಾರೆ. ಬಿಕಾಸ್ ಈ ಹುಡುಗ ಟರ್ಮ್ ಇನ್ಸೂರೆನ್ಸ್ ಮಾಡಿಸಿದ್ರೆ ಬರೀ 10,000 ರೂಪಾಯಿ ವರ್ಷಕ್ಕೆ, 10,000 ರೂಪಾಯಿ ಕೊಟ್ಟು ಟರ್ಮ್ ಇನ್ಸೂರೆನ್ಸ್ ಮಾಡಿಸಿದ್ರೆ ಇವತ್ತು ಆ ಫ್ಯಾಮಿಲಿ 1 ಕೋಟಿ ಸಿಗ್ತಾಯಿತ್ತು ಆ ಫ್ಯಾಮಿಲಿಗೆ. ಸೊ 10,000 ರೂಪಾಯಿಗೆ ನಾವು ಎಷ್ಟು ಟೆನ್ಷನ್ ಮಾಡ್ಕೋತೀವಿ. 10,000 ರೂಪಾಯಿ ವರ್ಷಕ್ಕೆ ಕಟ್ಟ್ರಿ ಟರ್ಮ್ ಇನ್ಸೂರೆನ್ಸ್ ಅಂದರೆ ಏನಕ್ಕೆ ಸರ್ ಕಟ್ಟಬೇಕು ಅಂತಾರೆ. ಅದೇ ಬರ್ತಡೇನ ಜೋರಾಗಿ ಮಾಡ್ಕೋತಾರೆ. ನಾನು ಹೇಳ್ತೀನಿ ನೋಡಿ, ಯಾವ ಬರ್ತಡೇನೂ ಮಾಡ್ಕೋಬೇಡಿ, ಯಾವ ನ್ಯೂ ಇಯರ್ ಪಾರ್ಟಿ ಮಾಡಬೇಡಿ, ಯಾವ ನಾನ್ ವೆಜ್ ಪಾರ್ಟಿ ಏನೂ ಮಾಡಬೇಡಿ. ಫಸ್ಟು ಒಂದು ಹೆಲ್ತ್ ಇನ್ಸೂರೆನ್ಸು, ಒಂದು ಟರ್ಮ್ ಇನ್ಸೂರೆನ್ಸ್ ತೊಗೊಳ್ಳಿ. ಆಮೇಲೆ ನೀವು ಬರ್ತಡೇ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ವೆಜ್ ತಿನ್ನಿ, ವಾಟ್ ಎವರ್ ಯು ವಾಂಟ್ ಟು ಎಂಜಾಯ್, ಯು ಎಂಜಾಯ್. ಬಿಕಾಸ್ ಆ್ಯಸ್ ಅ ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ಒಂದು ಫಿನಾನ್ಷಿಯಲ್ ನಾಲೆಜ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಡೋಂಟ್ ಟೇಕ್ ಇಟ್ ಪರ್ಸ್ನಲಿ. ನಾನು ಏನು ಹೇಳ್ತಲ್ಲ, ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ಹೆಲ್ತ್ ಇನ್ಸೂರೆನ್ಸ್ ತೊಗೊಂಡ್ರೆ 20,000 ಖರ್ಚಾಗುತ್ತೆ, ಜಾಬಲ್ಲಿ 20 ಲಕ್ಷ ಇದ್ದಂಗೆ. ಟರ್ಮ್ ಇನ್ಸೂರೆನ್ಸ್ ತೊಗೊಂಡ್ರೆ ವರ್ಷಕ್ಕೆ 10,000 ರೂಪಾಯಿ ಖರ್ಚಾಗುತ್ತೆ, ಜಾಬಲ್ಲಿ 1 ಕೋಟಿ ಇದ್ದಂಗೆ. ಹೋದ್ರೂ ಸಹ 1 ಕೋಟಿ ಫ್ಯಾಮಿಲಿಗೆ ಸಿಗುತ್ತೆ. ಇದೆಲ್ಲ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಸರ್, ತಿಂಗಳಿಗೆ 25,000 ಕಟ್ತೀನಿ ಸರ್, ನಾನು ಮಿಡಲ್ ಕ್ಲಾಸ್ ಸರ್, ನಾನು ಝೊಮ್ಯಾಟೊ ಬಾಯ್ ಸರ್, ನಾನು ಆಟೋ ಓಡಿಸ್ತೀನಿ ಸರ್, ನಾನು ಟಾಟಾ AC ಓಡಿಸ್ತೀನಿ, ವಾಟ್ ಎವರ್. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ದುಡ್ದು, ಇಡೀ ಫ್ಯಾಮಿಲಿ ಎಲ್ಲರೂ ದುಡಿದ್ರೇ ನಾವು ಮಿಡಲ್ ಕ್ಲಾಸಿಂದ ಶ್ರೀಮಂತರಾಗೋದು, ಇಲ್ಲ ಲೋವರ್ ಮಿಡಲ್ ಕ್ಲಾಸಿಂದ ಶ್ರೀಮಂತರಾಗೋದು ಅಂತ ನಾನು ಹೇಳಿದ್ದೀನಿ. ಆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡೋಣ. 25,000 ತಿಂಗಳಿಗೆ ನೀವು ಕಟ್ಟಿದ್ರೆ ನೆಕ್ಸ್ಟ್ 25 ವರ್ಷದಲ್ಲಿ ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಂದರೆ ಹತ್ರ 7 ಕೋಟಿ ದುಡ್ಡು ಇರುತ್ತೆ. ಸರ್ 7 ಕೋಟಿ ದುಡ್ಡ ಸರ್, ಗ್ರೇಟ್ ಅಲ್ಲ ಸರ್? ಸೊ ನೀವು ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬಂದ್ರಲ್ಲ. ಸೊ ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಲೈಫ್. ಸೊ ನಾನು ಇಲ್ಲಿ ಹಾಕಿರೋದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 0. ಸ್ಟಾಕ್ ಮಾರ್ಕೆಟಲ್ಲಿ ಒಂದು 15% ರಿಟರ್ನ್ಸ್ ಬರುತ್ತೆ ಅಂತ ನಾನು ಅಸಂಪ್ಷನ್ ಮಾಡಿ ಬೇಸ್ಡ್ ಆನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹಾಕಿದ್ದೀನಿ. ನೆಕ್ಸ್ಟ್ 25 ವರ್ಷ ನೀವೇನಾದ್ರು ತಿಂಗಳಿಗೆ 25,000 ಕಟ್ಕೊಂಡು ಹೋದರೆ 7 ಕೋಟಿ ಸಿಗುತ್ತೆ. ನೆಕ್ಸ್ಟ್ ಸರ್ 25,000 ಕಟ್ಟೋಕ್ಕಾಗಲ್ಲ ಸರ್, ಏನೋ ಒಂದು 10,000 ಕಟ್ತೀನಿ ಸರ್ ಅನ್ನೋರಿಗೆ. ಸೊ ನಿಮಗೊಂದು ಸೊಲ್ಯೂಷನ್ ನೋಡೋಣ. 10,000 ರೂಪಾಯಿ ಕಟ್ಟಿ. ಸೊ ಪ್ರತಿ ತಿಂಗಳು ನೀವು 10,000 ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕಿ. ಅದನ್ನು SIP ಅಂತ ಕರೀತಾರೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್.
ಇದರಲ್ಲಿ ಏನಾದ್ರು ನೀವು ತಿಂಗಳ 10,000 ರೂಪಾಯಿ ಕಟ್ಟಿದ್ರು ಸಹ ವರ್ಷಕ್ಕೆ 1,20,000 ಆಯಿತು. ವರ್ಷ ನೀವು ನಿಮ್ಮ SIP ಅಮೌಂಟನ್ನು 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ 25 ವರ್ಷಗಳಲ್ಲಿ ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಂದರೆ 5.25 ಕೋಟಿ ಇರುತ್ತೆ. ಈ ಥರ ನೀವು ಮಾಡಿದ್ರೆ ಒಬ್ಬ ಮಿಡಲ್ ಕ್ಲಾಸ್ ಅವನು ಹೈಯರ್ ಮಿಡಲ್ ಕ್ಲಾಸ್ ಶ್ರೀಮಂತ ಆಗ್ತಾನೆ. ಇದನ್ನ ಮಾಡಲಿಲ್ಲ ಅಂದರೆ ಗಳಿಕೆ, ಹುಳಿಕೆ, ಹೂಡಿಕೆ. ಸೊ ಎಷ್ಟೋ ಜನ ದುಡ್ಡು ದುಡಿತಾ ಇದ್ದೀರಾ, ಅದನ್ನು ಎಲ್ಲಿ ಉಳಿಸ್ಬೇಕು, ಎಲ್ಲಿ ಹಾಕಬೇಕು ಏನೂ ಗೊತ್ತಿಲ್ಲ. ಎಷ್ಟೋ ಜನದ ಹತ್ರ 10 ಲಕ್ಷ ಇದೆ, 10 ಲಕ್ಷನ 10 ಕೋಟಿ ಮಾಡೋದು ಹೆಂಗೆ ಗೊತ್ತಿಲ್ಲ. 0 ಮಾಡೋದು ಹೆಂಗೆ, ಒಂದು ಕಾರ್ ತೊಗೊಂಡ್ರೆ ಆಯ್ತು. ಸೊ ಆ ಥರ ಕಾರ್ ತೊಗೊಂಡ್ರೆ ಹಾಗೇ ನೀವು ಮಿಡಲ್ ಕ್ಲಾಸೇ. ಸೊ ನಿಮ್ಮ ಹತ್ರ ಎಷ್ಟೋ ಜನದ ಹತ್ರ ವಿಡಿಯೋ ನೋಡ್ತಾರ ಹತ್ರ 1 ಕೋಟಿ ಇದೆ, ಆ 1 ಕೋಟಿನ 100 ಕೋಟಿ ಮಾಡೋದು ಹೆಂಗೆ ಗೊತ್ತಿಲ್ಲ. 0 ಮಾಡೋದು ಹೆಂಗೆ, ಮನೆ ತೊಗೊಂಡ್ರೆ ಮುಗೀತು. ಸೊ ಅದರಿಂದ ಮಿಡಲ್ ಕ್ಲಾಸ್ ನೀವೇನಾದ್ರು ಆಗಿದ್ರೆ ನೀವು ಹೈಯರ್ ಮಿಡಲ್ ಕ್ಲಾಸ್ ಶ್ರೀಮಂತರನ್ನ ಫಾಲೋ ಮಾಡಿ. ಸೊ ನೀವೇನಾದ್ರು ಕಡು ಬಡವರು ಕೂಲಿ ಮಾಡೋರಾಗಿದ್ರೆ ಮಿಡಲ್ ಕ್ಲಾಸ್ ಜನಗಳನ್ನ ಫಾಲೋ ಮಾಡಿ, ನೀವು ಲೈಫಲ್ಲಿ ಮಿಡಲ್ ಕ್ಲಾಸ್ ಆದರೂ ಆಗ್ತೀರಾ. ನೀವೇನಾದ್ರು ಮಿಡಲ್ ಕ್ಲಾಸ್ ಆಗಿದ್ರೆ ದಯಮಾಡಿ ಮಿಡಲ್ ಕ್ಲಾಸ್ ಜನಗಳ ಮಾತು ಕೇಳಬೇಡಿ, ಯಾಕಂದರೆ ಲೈಫ್ ಲಾಂಗ್ ನೀವು ಮಿಡಲ್ ಕ್ಲಾಸ್ ಆಗೇ ಇದ್ಬಿಡುತ್ತೆ. ನೀವು ಮಿಡಲ್ ಕ್ಲಾಸಿಂದ ಶ್ರೀಮಂತರಾಗಬೇಕಾದ್ರೆ ಶ್ರೀಮಂತರ ಮಾತು ಕೇಳಿದ್ರೆ ಮಾತ್ರನೇ ಶ್ರೀಮಂತರಾಗ್ತೀರಾ. ಸೊ ಡೆಫಿನೆಟ್ಲಿ ಈ ವಿಡಿಯೋ ತುಂಬ ಉಪಯೋಗ ಆಗಿದೆ ಅನ್ಕೋತೀನಿ. ಯಾರ್ಯಾರು ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರೋಕ್ಕೆ ರೆಡಿ ಇದ್ದೀರೋ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.